ಇಷ್ಟರೊಳಗೆ ಭವಿಷ್ಯದ ಉಪಗ್ರಹ ಉಡ್ಡಯನ ವಾಹನ ಯೋಜನೆಯ ಕರಡು ನಕ್ಷೆ ಕೂಡ ಸಿದ್ಧವಾಗಿತ್ತು. 1969ರ ಹೊತ್ತಿಗೆ ಉಪಗ್ರಹ ಯೋಜನೆಯಿಂದ ಲಭ್ಯವಾಗುವ ಆರ್ಥಿಕ ಹಾಗೂ ಸಾಮಾಜಿಕ ಸೌಲಭ್ಯಗಳ ಬಗ್ಗೆ ಸ್ಪಷ್ಟ ನಿಲುವು ಹೊಂದಿದ್ದ ಪ್ರೊಫೆಸರ್ ಸಾರಾಭಾಯಿ ಸ್ವದೇಶೀಯವಾಗಿ ಈ ಯೋಜನೆಗೆ ಬೇಕಾಗುವ ಉಡ್ಡಯನ ವ್ಯವಸ್ಥೆಯನ್ನು ಸಿದ್ಧಗೊಳಿಸುವ ಸಾಹಸ ಮಾಡಲು ಸಿದ್ಧರಾದರು. ದೇಶದ ಪೂರ್ವ ತೀರದ ಪ್ರದೇಶವೊಂದನ್ನು ಉಪಗ್ರಹ ಉಡ್ಡಯನ ವಾಹಕ ಹಾಗೂ ರಾಕೆಟ್ಗಳ ಉಡ್ಡಯನ ಕಾರ್ಯಕ್ಕಾಗಿ ಆಯ್ಕೆ ಮಾಡಲು ಸ್ವತಃ ವೈಮಾನಿಕ ಪರಿಶೀಲನೆ ನಡೆಸಿದರು. ಈ ಪೂರ್ವ ತೀರವೇ ಏಕೆ ಎಂದರೆ, ಭೂಮಿಯು ಪಶ್ಚಿಮದಿಂದ ಪೂರ್ವದತ್ತ ತಿರುಗುವ ಕ್ರಮದ ಸಂಪೂರ್ಣ ಪ್ರಯೋಜನವನ್ನು ಇಲ್ಲಿ ಪಡೆಯಲು ಸಾಧ್ಯ. ಅಂತಿಮವಾಗಿ ಚೆನ್ನೈನಿಂದ 100 ಕಿಲೋಮೀಟರ್ ಉತ್ತರದ ಶ್ರೀಹರಿಕೋಟಾ ದ್ವೀಪವನ್ನು ಅವರು ಆಯ್ಕೆ ಮಾಡಿದರು. ಹೀಗೆ ಶಾರ್ ರಾಕೆಟ್ ಉಡ್ಡಯನ ಕೇಂದ್ರ ಸ್ಥಾಪಿತವಾಯಿತು. ಅರ್ಧ ಚಂದ್ರಾಕಾರದ ಈ ದ್ವೀಪವು ಹೆಚ್ಚು ಎಂದರೆ 8 ಕಿಲೋಮೀಟರ್ನಷ್ಟು ಅಗಲವಾಗಿದ್ದು ತೀರ ಪ್ರದೇಶದಲ್ಲಿಯೇ ಇದೆ. ಒಟ್ಟಿನಲ್ಲಿ ಈ ಪ್ರದೇಶ ಸಾಧಾರಣವಾಗಿ ಮದ್ರಾಸ್ ನಗರದಷ್ಟು ವಿಸ್ತಾರವಾಗಿದೆ. ಇದರ ಪಶ್ಚಿಮದ ಗಡಿಯಲ್ಲಿ ಬಕಿಂಗ್ಹ್ಯಾಮ್ ನಾಲೆ ಹಾಗೂ ಪುಲಿಕ್ಯಾಟ್ ಸರೋವರಗಳಿವೆ. 1968ರಲ್ಲಿ ನಾವು ಅಲ್ಲಿ ಇಂಡಿಯನ್ ರಾಕೆಟ್ ಸೊಸೈಟಿ ಆರಂಭಿಸಿದೆವು. ಆ ಬಳಿಕ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಎಂದರೆ INSA ಸಲಹಾ ಮಂಡಳಿಯ ಅಡಿಯಲ್ಲಿ ಇನ್ಕೋಸ್ಪಾರ್ ಸಂಸ್ಥೆಯನ್ನು ಪುನರ್ ಸಂಘಟಿಸಿದೆವು. ಕೊನೆಗೆ ಸರಕಾರದ ಅಣು ವಿಜ್ಞಾನ ಇಲಾಖೆಯ ಅಂದರೆ DAE ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಆಶ್ರಯದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಂದಿಗೆ ISRO, ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ಥಾಪನೆಯಾಗಿ ದೇಶದ ಬಾಹ್ಯಾಕಾಶ ಸಂಶೋಧನೆಗೆ ನಾಂದಿ ಹಾಡಲಾಯಿತು. ಈ ವೇಳೆಗಾಗಲೇ ಪ್ರೊಫೆಸರ್ ಸಾರಾಭಾಯಿ ತಮ್ಮ ಕನಸಿನ SLV ಯೋಜನೆಯನ್ನು ನನಸಾಗಿಸಲು ಕೆಲವು ಪ್ರತಿಭಾವಂತರನ್ನು ಕಲೆ ಹಾಕಿ ಒಂದು ತಂಡವನ್ನು ಕಟ್ಟಿದರು. ಈ ಯೋಜನಾ ತಂಡದ ನಾಯಕನಾಗಿ ನನ್ನನ್ನು ಆಯ್ಕೆ ಮಾಡಿದ್ದು ನನ್ನ ಭಾಗ್ಯವೇ ಸರಿ. SLVಯ 4ನೇ ಘಟ್ಟದ ವಿನ್ಯಾಸದ ಗುರುತರ ಜವಾಬ್ದಾರಿಯನ್ನು ಸಹ ಪ್ರೊಫೆಸರ್ ಸಾರಾಭಾಯಿ ನನಗೆ ನೀಡಿದರು. ಡಾಕ್ಟರ್ VR ಗೋವರಿಕರ್, ಪ್ರೊಫೆಸರ್ MR ಕುರೂಪ್ ಹಾಗೂ AE ಮುತ್ತುನಾಯಗಂ ಅವರಿಗೆ ಉಳಿದ 3 ಘಟ್ಟಗಳ ತಯಾರಿಕೆಯ ಜವಾಬ್ದಾರಿಯನ್ನೂ ನೀಡಿದರು. ಈ ಬೃಹತ್ ಯೋಜನೆಗೆ ನಮ್ಮಂತಹ ಆಯ್ದ ಕೆಲವರನ್ನೇ ಏಕೆ ತೆಗೆದುಕೊಂಡರು ಎಂಬ ಪ್ರಶ್ನೆ ಯಾವಾಗಲೂ ನನ್ನನ್ನು ಕಾಡುತ್ತಿತ್ತು. ಪ್ರಥಮ ಕಾರಣ ಏನೆಂದರೆ, ಎಲ್ಲ ದೃಷ್ಟಿಯಿಂದಲೂ ನಾವೆಲ್ಲ ಈ ವೃತ್ತಿಯಲ್ಲಿ ಪಳಗಿದವರು. ಕಾಂಪೋಸಿಟ್ ಪ್ರೊಪೆಲೆಂಟ್ನಲ್ಲಿ ಡಾಕ್ಟರ್ ಗೋವಾರಿಕರ್ ಅವರು ಸರ್ವಶ್ರೇಷ್ಠ ಕಾರ್ಯ ನಡೆಸುತ್ತಿದ್ದರು. ಪ್ರೊಪೆಲೆಂಟ್ಸ್, ಪ್ರೊಪಲ್ಷನ್ ಹಾಗೂ ಪೈರೋಟೆಕ್ನಿಕ್ಸ್ ಪ್ರಯೋಗಾಲಯದಲ್ಲಿ MR ಕುರೂಪ್ ನಿರ್ಮಿಸಿದ್ದರು. ಹೆಚ್ಚುವರಿ ಶಕ್ತಿಯ ಪ್ರೊಪೆಲೆಂಟ್ ಬಗ್ಗೆ ವಿಶೇಷ ಜ್ಞಾನವನ್ನು ಮುತ್ತುನಾಯಗಂ ಹೊಂದಿದ್ದರು. ಕಾಂಪೋಸಿಟ್ ವಸ್ತುವಿನಿಂದ ತಯಾರಾದ 4ನೇ ಘಟ್ಟದಲ್ಲಿ ಬೆಸುಗೆ ತಂತ್ರದಲ್ಲಿ ಹೊಸ ಆವಿಷ್ಕಾರಗಳನ್ನು ಕಂಡುಕೊಳ್ಳುವ ಅಗತ್ಯವಿರುವ ಕಾರಣ ಈ ಕ್ಷೇತ್ರದಲ್ಲಿ ಪರಿಶ್ರಮ ಹೊಂದಿದ ನನ್ನನ್ನು ನಾಯಕನನ್ನಾಗಿ ಮಾಡಿರಬೇಕು. ಈ ಉತ್ತೇಜನದಿಂದ ನಾನು 2 ದೊಡ್ಡ ತತ್ವಗಳಿಂದ 4ನೇ ಘಟ್ಟದ ಆರಂಭದಲ್ಲಿ ತೊಡಗಿದೆ. ಅವು ಯಾವುದೆಂದರೆ, ಬುದ್ಧಿವಂತಿಕೆಯ ಅಂದಾಜು ಮತ್ತು ಅಚಲ ನಿಷ್ಠೆಯ ತಂಡದ ಬೆಂಬಲ. ಹೊಸ ಸಾಹಸದಲ್ಲಿ ಮುಂದುವರಿಯುವಾಗ ಅತೀವ ಪರಿಪೂರ್ಣತೆಯನ್ನು ಹಿಂಬಾಲಿಸುವುದು ಬಹಳ ವೆಚ್ಚದಾಯಕ. ತಪ್ಪುಗಳಾಗುವುದು ಅಥವಾ ಹಿಂದೆಂದೂ ತೆಗೆದುಕೊಳ್ಳದ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗೊಳಗಾಗುವುದು ಸಹಜ. ಹೀಗಾಗಿ ಧೈರ್ಯದಿಂದ ಮುಂದೆ ಸಾಗುವ ಕ್ರಿಯೆಗೆ ನಾನು ಯಾವಾಗಲೂ ಬೆಂಬಲ ನೀಡುತ್ತಿದ್ದೆ. ಈ ಪ್ರಯೋಗದಲ್ಲಿ ಯಾವಾಗಲೂ ಯಶಸ್ಸು ಸಿಗಬೇಕೆಂದಿಲ್ಲ. ಪ್ರತಿಯೊಬ್ಬ ಸಹೋದ್ಯೋಗಿಯು ತನ್ನ ಕಾರ್ಯದಲ್ಲಿ ಆಸಕ್ತಿ ತೋರಿಸುತ್ತಾ ಕಲಿಯುವಿಕೆಯ ಪ್ರಯತ್ನ ಮಾಡುವುದನ್ನು ನಾನು ಸದಾಕಾಲವೂ ಪ್ರೋತ್ಸಾಹಿಸಿದೆ. ಹೀಗಾಗಿ ಪ್ರತಿ ಬಾರಿ ಆದ ಪ್ರಗತಿಯನ್ನು ಗಮನಿಸುವುದು ಮತ್ತು ಗೌರವಿಸುವ ಕಾರ್ಯಗಳು ಜೊತೆಯಲ್ಲಿ ಸಾಗುತ್ತಿದ್ದವು. ಈ ತಂಡದ ಎಲ್ಲ ಸದಸ್ಯರಿಗೆ ಅವರಿಗೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಪಡೆಯುವ ಅವಕಾಶವನ್ನು ನೀಡಿದೆ. ಎಲ್ಲರೂ ಇಡೀ ಯೋಜನೆಯ ಪಾಲುದಾರರು.
ಹೀಗಿದ್ದರೂ ಎಲ್ಲ ತಂಡದ ಸದಸ್ಯರೊಂದಿಗೆ ಅಗತ್ಯ ಇದ್ದಷ್ಟು ಸಮಯ ಕಳೆದಿದ್ದೇನೆಯೇ ಎಂಬ ಬಗ್ಗೆ ನನಗೆ ಯಾವಾಗಲೂ ಸಂಶಯ ಬರುತ್ತಿತ್ತು. ಏಕೆಂದರೆ ಅವರ ಸಂಪೂರ್ಣ ಬೆಂಬಲಕ್ಕೆ ನಾನು ಸ್ವಲ್ಪವಾದರೂ ಉತ್ತೇಜನ ನೀಡಬೇಡವೇ? ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸಾರಾಭಾಯಿ ಓರ್ವ ಫ್ರೆಂಚ್ ವಿಜ್ಞಾನಿ ಸಂದರ್ಶಕರನ್ನು ನಮ್ಮಲ್ಲಿ ಕರೆಸಿದರು. ಅವರ ಉದ್ದೇಶ ನಮ್ಮ ಸಮಸ್ಯೆಗಳನ್ನು ಅರಿತುಕೊಂಡು ತಪ್ಪುಗಳನ್ನು ಸರಿಪಡಿಸುವುದಾಗಿತ್ತು. ಹೀಗೆ ಬಂದವರು ಪ್ರೊಫೆಸರ್ ಕುರಿಯನ್. ಫ್ರಾನ್ಸ್ ರಾಷ್ಟ್ರದಲ್ಲಿ ನಮ್ಮ ಸಂಸ್ಥೆಯ ಹಾಗೆ ಇರುವ ಫ್ರಾನ್ಸ್ ಬಾಹ್ಯಾಕಾಶ ಕೇಂದ್ರದ ಅಧ್ಯಕ್ಷರು. ಅವರು ಇಲ್ಲಿ ಡಿಯಾಮಾಂಟ್ ರಾಕೆಟ್ ಉಡ್ಡಯನ ವಾಹಕಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದರು. ಪ್ರೊಫೆಸರ್ ಕುರಿಯನ್ ಅವರು ಪಕ್ಕಾ ಕಾರ್ಯಶೀಲ ವಿಜ್ಞಾನಿ ಆಗಿದ್ದರು. ಪ್ರೊಫೆಸರ್ ಸಾರಾಭಾಯಿ ಹಾಗೂ ಪ್ರೊಫೆಸರ್ ಕುರಿಯನ್ ಇಬ್ಬರು ನನಗೆ ಗುರಿ ನಿಷ್ಕರ್ಷೆ ಮಾಡಲು ಅಪಾರ ಸಹಾಯ ನೀಡಿದರು. ಈ ಗುರಿ ಸಾಧನೆ ಹೀಗೆ ಮಾಡುವುದು ಎಂಬುದರ ಬಗ್ಗೆ ಅಪರಿಮಿತ ನೆರವಿನ ಹಸ್ತ ಚಾಚುವುದರೊಂದಿಗೆ ಈ ಪ್ರಯತ್ನದಲ್ಲಿ ಸೋಲು ಹೇಗೆ ಬರಬಹುದೆಂದು ಎಚ್ಚರ ನೀಡುತ್ತಿದ್ದರು. ಈ ಸಹಯೋಗದಲ್ಲಿ ನನಗಂತೂ ಬಹಳ ಪ್ರಯೋಜನ ಆಗುವುದರೊಂದಿಗೆ ಇನ್ನೊಂದು ಲಾಭದ ಬಗ್ಗೆಯೂ ನಾನು ನಿಮಗೆ ಹೇಳಲೇಬೇಕು. ಅದು ಏನೆಂದರೆ, ಪ್ರೊಫೆಸರ್ ಕುರಿಯನ್ ಅವರಿಗೆ ತಮ್ಮ ದೇಶದ ಡಿಯಾಮಾಂಟ್ ಯೋಜನೆಯನ್ನು ಪುನಶ್ಚೇತನಗೊಳಿಸಲು ಪ್ರೊಫೆಸರ್ ಸಾರಾಭಾಯಿ ಅವರ ಒಡನಾಟವು ಬಹಳ ಪ್ರೋತ್ಸಾಹ ನೀಡಿತು. ನನ್ನ ಕೈಯಲ್ಲಿದ್ದ ಸಣ್ಣ ಪುಟ್ಟ ಕೆಲಸಗಳನ್ನು ಹಿಂತೆಗೆದುಕೊಂಡು ದೊಡ್ಡ ಸವಾಲುಗಳನ್ನು ಎದುರಿಸುವ ಕೆಲಸಗಳನ್ನು ವಹಿಸಿಕೊಡಬೇಕೆಂದು ಡಾಕ್ಟರ್ ಕುರಿಯನ್ ಡಾಕ್ಟರ್ ಸಾರಾಭಾಯಿ ಅವರಿಗೆ ಸಲಹೆ ನೀಡಿದರು. ನಮ್ಮ ತಂಡದ ನಿಖರವಾದ ತಯಾರಿ ಕಂಡು ಒಮ್ಮೆ ಅವರು, ಏನು ನೀವು ನಮ್ಮ ದೇಶದ ಡಿಯಾಮಾಂಟ್ ಯೋಜನೆಯ 4ನೆಯ ಘಟ್ಟವನ್ನು ಸಮಜಾಯಿಸಬಲ್ಲಿರಾ ಎಂದು ಕೇಳಿದರು. ಆಗ ಪ್ರೊಫೆಸರ್ ಸಾರಾಭಾಯಿ ಅವರ ಮೊಗದಲ್ಲಿ ಮೂಡಿದ ಮಂದಹಾಸವನ್ನು ನೀವು ನೋಡಬೇಕಿತ್ತು. ಮುಗ್ಧ, ನಿಷ್ಕಳಂಕ ಹಾಗೂ ಸಾಧಿಸಿದ ಮಂದಹಾಸ ಅದಾಗಿತ್ತು. ಹಾಗೆ ನೋಡಿದರೆ ಡಿಯಾಮಾಂಟ್ ಮತ್ತು SLV ಯೋಜನೆಗಳ ವಿನ್ಯಾಸಗಳಲ್ಲಿ ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ. ಇವೆರಡರ ತುಲನೆಗಾಗಿ ನಾವು ಕಷ್ಟಪಟ್ಟು ಎಲ್ಲಿ ಸಾಮರಸ್ಯ ಇದೆ ಎಂದು ಯೋಚಿಸಬೇಕಾಗಿತ್ತು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನನ್ನ ಸಹೋದ್ಯೋಗಿಗಳೊಂದಿಗೆ ಹುಡುಕತೊಡಗಿದೆ. ಪ್ರತಿದಿನ ನಡೆಯುವ ಕಾರ್ಯದೊಂದಿಗೆ ಹೊಸ ಪರೀಕ್ಷೆಗಳನ್ನು ನಡೆಸಲು ಅವರು ಸಿದ್ಧರಿದ್ದಾರೆಯೇ ಎಂಬುದಾಗಿ ಕುತೂಹಲದಿಂದ ನಾನು ಅವರುಗಳನ್ನು ಗಮನಿಸತೊಡಗಿದೆ. ಈ ಬಗ್ಗೆ ಸ್ವಲ್ಪವಾದರೂ ಆಸಕ್ತಿ ವಹಿಸಿದವರಲ್ಲಿ ಪ್ರಶ್ನೆಗಳನ್ನು ಕೇಳುವುದು ಹಾಗೂ ಅವರು ಹೇಳಿದ್ದನ್ನು ಆಸಕ್ತಿಯಿಂದ ಕೇಳುವ ಪರಿಶ್ರಮ ಆರಂಭಿಸಿದೆ. ಕೆಲವು ನನ್ನ ಮಿತ್ರರು ಈ ಪ್ರಕ್ರಿಯೆಯನ್ನು ನಿರರ್ಥಕ ಎನ್ನುತ್ತಿದ್ದರು. ಆದರೆ ನಾನು ಈ ಕೆಲಸವನ್ನು ನಿಲ್ಲಿಸಲಿಲ್ಲ. ನಾನು ಸಲಹೆಗಳನ್ನು ಬರೆದುಕೊಳ್ಳುವುದು ಮತ್ತು ನಿರ್ವಹಣೆಯಲ್ಲಿ ಬೇಕಾದ ಬದಲಾವಣೆ ಮಾರ್ಪಾಡುಗಳಿಗಾಗಿ ಸಲಹೆಗಳನ್ನು ಒಂದು ಚೀಟಿಯಲ್ಲಿ ಬರೆದು ಇದನ್ನು 5 ಅಥವಾ 10 ದಿನಗಳೊಳಗಾಗಿ ಮುಗಿಸಬೇಕು ಎಂಬ ಸೂಚನೆ ಕೂಡ ನೀಡುತ್ತಿದ್ದೆ. ಈ ಪರಿಶ್ರಮಕ್ಕೆ ಒಳ್ಳೆಯ ಫಲಿತಾಂಶ ಲಭಿಸಿತು. ಪ್ರೊಫೆಸರ್ ಕುರಿಯನ್ ಈ ಕೆಲಸಗಳನ್ನು ಪರಿಶೀಲಿಸುತ್ತಾ ಒಂದು ದೊಡ್ಡ ಸತ್ಯವನ್ನು ಕಂಡುಕೊಂಡರು. ಐರೋಪ್ಯ ದೇಶಗಳಲ್ಲಿ ನಮ್ಮಂತೆಯೇ ಇರುವ ವಿಜ್ಞಾನಿಗಳು 3 ವರ್ಷ ತೆಗೆದುಕೊಳ್ಳುವ ಈ ಗುರುತರ ಕೆಲಸವನ್ನು ನಾವಿಲ್ಲಿ ಕೇವಲ 1 ವರ್ಷದೊಳಗಾಗಿ ಮುಗಿಸಿದ್ದು ನಿಜವಾಗಿಯೂ ದೊಡ್ಡ ಸಾಧನೆಯೇ ಸರಿ. ಅವರು ಕಂಡ ಮತ್ತೊಂದು ಗಮನಾರ್ಹ ಅಂಶವೆಂದರೆ, ಇಲ್ಲಿನ ವಿಜ್ಞಾನಿಗಳು ಕೆಳಸ್ತರ ಹಾಗೂ ಮೇಲ್ಸ್ತರದ ಅಧಿಕಾರಿಗಳೊಂದಿಗೆ ಒಂದೇ ರೀತಿಯ ವ್ಯವಹಾರ ಮಾಡುತ್ತಾ ದುಡಿಯುತ್ತಿದ್ದುದು. ನಾನಂತೂ ವಾರಕ್ಕೊಮ್ಮೆಯಾದರೂ ಇಡೀ ತಂಡದೊಡನೆ ಸಭೆ ನಡೆಸುವ ಪರಿಪಾಠ ಇಟ್ಟುಕೊಂಡಿದ್ದೆ. ಇಂತಹ ದಿನಚರಿಗಳ ಪಾಲನೆಗಾಗಿಯೂ ನಮ್ಮ ಸಮಯ ಹಾಗೂ ಶಕ್ತಿಯ ಬಳಕೆ ಆಗುತ್ತಿದ್ದರೂ ನಾನು ಈ ವಿಚಾರವನ್ನು ಬಹುವಾಗಿ ಸಾರ್ಥಕ ಹಾಗೂ ಅವಶ್ಯಕ ಎಂದು ತಿಳಿದಿದ್ದೆ. ಒಬ್ಬ ನಾಯಕ ಎಷ್ಟು ಗುಣಶೀಲನಾಗಿದ್ದಾನೆ, ಅವನ ಕೈ ಕೆಳಗಿನ ವ್ಯಕ್ತಿಗಳು ಮತ್ತು ಇಡೀ ಯೋಜನೆಯಲ್ಲಿ ಅವರ ಪಾಲುಗೊಳ್ಳುವಿಕೆ ಮತ್ತು ಕರ್ತವ್ಯನಿಷ್ಠೆ ಮುಂತಾದ ವಿಚಾರಗಳನ್ನು ಗಮನಿಸಿದರೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಹೀಗಾಗಿ ಅವರೊಡನೆ ಕಳೆಯುವ ಸಮಯ ಅತ್ಯಮೂಲ್ಯವಾದದ್ದು ಎಂದು ನನ್ನ ನಂಬಿಕೆ. ಏಕೆಂದರೆ ಯಾವ ನೆಲೆಯಲ್ಲಿ ನಾನು ಅವರನ್ನು ಒಂದು ನಿರ್ದಿಷ್ಟ ಗುರಿ ಸಾಧನೆಗಾಗಿ ಇಲ್ಲಿ ಒಟ್ಟು ಸೇರಿಸಿದ್ದೇನೆಯೋ ಆ ಕಾರ್ಯ ಸಾಧನೆಯ ವೇಳೆಯಲ್ಲಿ ಕಿಂಚಿತ್ತಾದರೂ ಗಳಿಸಿರುವ ಸಾಧನೆ, ಯಶಸ್ಸು, ಅನುಭವ ಅಥವಾ ಸಣ್ಣ ಪ್ರಮಾಣದ ಜಯ ಇವೆಲ್ಲವನ್ನೂ ನಾವು ಹಂಚಿಕೊಳ್ಳಬೇಕಾದ್ದರಲ್ಲಿ ನ್ಯಾಯವಿದೆ. ಆದ್ದರಿಂದ
ಆ ಸಾಂಘಿಕ ಮನೋಭಾವ ಮತ್ತು ಕರ್ತವ್ಯ ಪರತೆಗೆ ಬೆಲೆ ಕೊಡಬೇಕಾದರೆ ನಾವು ನೀಡಬೇಕಾದ ಸಣ್ಣ ಕೊಡುಗೆ ಎಂದರೆ ಸಹೋದ್ಯೋಗಿಗಳಿಗೆ ನಾವು ತೋರಿಸುವ ವಿಶ್ವಾಸ. ನನ್ನೊಡನೆ ಕೆಲಸ ಮಾಡುವ ಸಣ್ಣ ತಂಡದಲ್ಲಿಯೇ ನಾನು ನಾಯಕರನ್ನು ಕಂಡೆ. ಎಲ್ಲ ಹಂತಗಳಲ್ಲಿಯೂ ನಾಯಕರುಗಳಿರುತ್ತಾರೆ. ಈ ಪ್ರಮುಖ ನಿರ್ವಹಣಾ ಅಂಶವನ್ನು ನಾನು ಆಗಲೇ ಕಂಡುಕೊಂಡದ್ದು. ನಾವು ಡಿಯಾಮಾಂಟ್ ಏರ್ಫ್ರೇಮ್ಗಾಗಿ ನಮ್ಮ SLV-4 ಸಿದ್ಧಗೊಂಡಿದ್ದ ವಿನ್ಯಾಸದ ಪರಿವರ್ತನೆಯನ್ನು ಪರೀಕ್ಷೆಗೆ ಒಡ್ಡಿದೆವು. ಈ ಮಹತ್ ಕಾರ್ಯವು ಕೊನೆಗೊಂಡಾಗ ನಮಗೆ ಲಭ್ಯವಾದದ್ದು 250 ಕಿಲೋ ಹಾಗೂ 400 ಮಿಲಿಮೀಟರ್ ವ್ಯಾಸದಿಂದ 600 ಕಿಲೋ ಹಾಗೂ 650 ಮಿಲಿಮೀಟರ್ ವ್ಯಾಸದ ವಿನ್ಯಾಸ ರಚನೆ. 2 ವರ್ಷಗಳ ಸಮರ್ಪಣಾ ಭಾವದಿಂದ ನಾವು CNESಗೆ ಪ್ರಯೋಗವನ್ನು ಹಸ್ತಾಂತರಿಸಲು ಸಿದ್ಧರಾಗುತ್ತಿದ್ದಂತೆಯೇ ಒಂದು ದೊಡ್ಡ ಪ್ರಮಾದ ನಡೆಯಿತು. ಫ್ರೆಂಚ್ ಸರಕಾರ ಡಿಯಾಮಾಂಟ್ BC ಯೋಜನೆಯನ್ನೇ ಕೈಬಿಟ್ಟ ಕಾರಣ ಇದೀಗ ನಾವು ಸಿದ್ಧಪಡಿಸಿದ 4ನೆಯ ಘಟ್ಟದ ಯೋಜನೆಯ ಅಗತ್ಯವೇ ಇಲ್ಲ ಎಂದು ತಿಳಿದು ಬಂತು. ನಾನು ಹಿಂದೆ ಎದುರಿಸಿದ ಸೋಲಿನ ಸರಮಾಲೆಗಳನ್ನು, ವಾಯುದಳಕ್ಕೆ ಸೇರಲಾರದೆ ಹೋದ ಆ ಡೆಹ್ರಾಡೂನ್ನ ಪ್ರಸಂಗ, ಬೆಂಗಳೂರು ನಗರದ ADEಯಲ್ಲಿ ನಂದಿ ಕಾರ್ಯಕ್ರಮ ಏಕಾಏಕಿ ರದ್ದುಗೊಂಡ ಘಟನೆ ಮೆಲುಕು ಹಾಕಿಕೊಂಡು ಬಹಳ ದುಃಖಿತನಾದೆ. ಅಷ್ಟೊಂದು ಪ್ರಯತ್ನಪಟ್ಟು ಸಿದ್ಧಪಡಿಸಿದ 4ನೆಯ ಘಟ್ಟದ ಕಾರ್ಯಕ್ರಮವನ್ನು ಖಂಡಿತ ಡಿಯಾಮಾಂಟ್ ರಾಕೆಟ್ನ ಉಡ್ಡಯನಕ್ಕಾಗಿ ಬಳಸಬಹುದೆಂಬ ಅಪಾರ ಆಸೆಯ ನಿರೀಕ್ಷೆ ಕುಸಿದು ಬಿತ್ತು. ಆದರೆ ಈ ಮಾನಸಿಕ ಯಾತನೆಯಿಂದ ಹೊರಗೆ ಬರಲು ಹೆಚ್ಚು ಕಾಲ ಬೇಕಾಗಲಿಲ್ಲ. 2 ವರ್ಷ ಈ ಕಾರ್ಯದಲ್ಲಿ ತದಾತ್ಮವನ್ನು ತಂದುಕೊಂಡಿದ್ದೆ. ಅಷ್ಟರಲ್ಲಿ ಡಿಯಾಮಾಂಟ್ ರಾಕೆಟ್ ವೈಫಲ್ಯದ ನಿರಾಸೆಯಿಂದ ಹೊರಬರಲು ನನಗೆ RATO ಯೋಜನೆಯು ನೆರವಾಯಿತು. RATO ಯೋಜನೆ ಬೆಳೆದಂತೆ SLV ಕಾರ್ಯಕ್ರಮ ಕೂಡ ಒಂದು ರೂಪವನ್ನು ತಳೆಯಿತು. ತುಂಬಾ ಕೇಂದ್ರದಲ್ಲಿ ರಾಕೆಟ್ ಉಡ್ಡಯನಕ್ಕೆ ಬೇಕಾದ ಸಮಗ್ರ ವ್ಯವಸ್ಥೆ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧವಾಯಿತು. ವಸಂತ ಗೋವಾರಿಕರ್, MR ಕುರೂಪ್ ಹಾಗೂ ಮುತ್ತುನಾಯಗಂ ಅವರ ಅದಮ್ಯ ಕರ್ತವ್ಯ ನಿಷ್ಠೆ ಹಾಗೂ ಸತತ ಹೋರಾಟದಿಂದ TERLS ರಾಕೆಟ್ ಯುಗದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು. ತಂಡವನ್ನು ಕಟ್ಟುವುದರಲ್ಲಿ ಪ್ರೊಫೆಸರ್ ಸಾರಾಭಾಯಿ ಅಪ್ರತಿಮ ನಿಷ್ಠಾವಂತ ನಾಯಕ. ಒಂದು ಸಂದರ್ಭ ನೆನಪಿಗೆ ಬರುತ್ತದೆ. SLVಗೆ ಸಂಪರ್ಕ ನಿರ್ದೇಶನ ವ್ಯವಸ್ಥೆಯ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳಬೇಕು ಎಂಬ ಪ್ರಶ್ನೆ ಬಂದಾಗ ಅವರು ಹೇಗೆ ನಡೆದುಕೊಂಡರು ಎಂಬ ವಿಷಯ ತುಂಬ ಕುತೂಹಲಕಾರಿ. ಇಬ್ಬರು ಮಹಾನುಭಾವರು ಬಾಹ್ಯಾಕಾಶ ಕ್ಷೇತ್ರದ ದಿಗ್ಗಜರು. ಒಬ್ಬರು UR ರಾವ್ ಹಾಗೂ ಅಪ್ಪಟ ಸಂಶೋಧಕ, ಶಿಸ್ತಿನ ಸಿಪಾಯಿ, ಜ್ಞಾನ ಸಂಪನ್ನ ಅವರು. ಇನ್ನೊಬ್ಬರು ಯಾವ ಪ್ರಚಾರಕ್ಕೂ ಹೋಗದ ಅತ್ಯಂತ ಪ್ರಾಯೋಗಿಕ ಮನಸ್ಸಿನ G. ಮಾಧವನ್ ನಾಯರ್. ಅವರ ಕಾರ್ಯಕ್ಷಮತೆ ಹಾಗೂ ಕರ್ತವ್ಯ ನಿಷ್ಠೆಯ ಬಗ್ಗೆ ನನಗೇನೂ ಸಂಶಯ ಇರಲಿಲ್ಲವಾದರೂ ಸಮಗ್ರ ನಿಲುವಿನಲ್ಲಿ ತುಲನೆ ಮಾಡಿದರೆ ಈ ಜವಾಬ್ದಾರಿಗೆ ಅವರು ಸಮಂಜಸ ನಾಯಕ ಆಗಲಾರರು ಎಂಬ ಸಂಶಯ ನನಗಿತ್ತು. ಎಂದಿನಂತೆ ಒಂದು ಭೇಟಿಯ ಸಂದರ್ಭದಲ್ಲಿ ನಾಯರ್ ಅಭಿವೃದ್ಧಿಗೊಳಿಸಿದ ಹಾಗೂ ಅತ್ಯಂತ ವಿಶ್ವಾಸಾರ್ಹ ಸಂಪರ್ಕ ನಿರ್ದೇಶನ ವ್ಯವಸ್ಥೆಯನ್ನು ಪ್ರೊಫೆಸರ್ ಸಾರಾಭಾಯಿ ಅವರ ಸಮಕ್ಷಮದಲ್ಲಿ ಪ್ರದರ್ಶಿಸಲಾಯಿತು. ಈ ಯಶಸ್ವಿ ವ್ಯವಸ್ಥೆಗೆ ಮಾರುಹೋದ ಅವರು ತರುಣ ಪ್ರಯೋಗಶೀಲ ಮಾಧವನ್ ನಾಯರ್ ಅವರನ್ನು ಆಯ್ಕೆ ಮಾಡುವಲ್ಲಿ ಹಿಂದೆ ಬೀಳಲಿಲ್ಲ. ಇಲ್ಲಿ ಪ್ರಯೋಗಶೀಲತೆಯ ಪಕ್ವ ಅನುಭವಕ್ಕಿಂತಲೂ ಒಂದು ಕೈ ಜಾಸ್ತಿ ಆಗಿ ತೋರಿ ಬಂದಿರಬೇಕು. ಈ ಆಯ್ಕೆಯ ಬಳಿಕ ನಾಯರ್ ಪ್ರೊಫೆಸರ್ ಸಾರಾಭಾಯಿ ಅವರ ನಿರೀಕ್ಷೆಗೂ ಮೀರಿ ಪ್ರತಿಭೆ ತೋರಿಸಿದರು. ಕ್ರಮೇಣ ಮುಂದೊಂದು ದಿನ ಅವರು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ PSLV ಕಾರ್ಯದ ನಿರ್ದೇಶಕರಾದರು. SLV ಹಾಗೂ ಕ್ಷಿಪಣಿಗಳು ಪ್ರಥಮ ದಾಯಾದಿಗಳು ಎನ್ನಬಹುದು. ಅವುಗಳ ರಚನೆ ಹಾಗೂ ಉದ್ದೇಶ ಬೇರೆ ಬೇರೆಯಾದರೂ ಮೂಲಭೂತವಾಗಿ ಅವುಗಳು ರಾಕೆಟ್ ತಂತ್ರಜ್ಞಾನದ ಬಳುವಳಿಗಳು. ಹೈದರಾಬಾದಿನ ರಕ್ಷಣಾ ಅಭಿವೃದ್ಧಿ ಹಾಗೂ ಸಂಶೋಧನಾ ಪ್ರಯೋಗಾಲಯದ ಆಶ್ರಯದಲ್ಲಿ DRDO ಬೃಹತ್ ಕ್ಷಿಪಣಿ ಅಭಿವೃದ್ಧಿ ಯೋಜನೆಯೊಂದನ್ನು ಹಮ್ಮಿಕೊಂಡಿತ್ತು.
ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣಿ ಅಭಿವೃದ್ಧಿ ಕಾರ್ಯ ಮುಂದುವರಿದಂತೆ ಕ್ಷಿಪಣಿ ಮಂಡಳಿಯ ಸಭೆ ಆಗಾಗ ನಡೆಯುವುದರೊಂದಿಗೆ ಗ್ರೂಪ್ ಕ್ಯಾಪ್ಟನ್ ನಾರಾಯಣನ್ ಅವರೊಂದಿಗಿನ ಒಡನಾಟವು ಹೆಚ್ಚಾಯಿತು. ಹಿಂದೆ 1968ರಲ್ಲಿ ಒಂದು ಸಂದರ್ಭದ ತುಂಬಾ ಭೇಟಿಯಲ್ಲಿ ಪ್ರೊಫೆಸರ್ ಸಾರಾಭಾಯ್ ಅವರೊಂದಿಗೆ ನೋಸ್ಕೋನ್ ಜೆಟಿಸನಿಂಗ್ನ ಪರಿಯನ್ನು ತೋರಿಸಲಾಯಿತು. ನಾವೆಲ್ಲರೂ ಯಾವತ್ತೂ ನಮ್ಮ ಕೆಲಸಗಳ ಪ್ರಗತಿಯನ್ನು ಅವರಿಗೆ ತೋರಿಸುವ ಉತ್ಸಾಹ ಹೊಂದಿದ್ದೆವು. ನಾವು ಟೈಮರ್ ಸರ್ಕ್ಯೂಟ್ ಮೂಲಕ ಪೈರೋ ವ್ಯವಸ್ಥೆಯನ್ನು ಚಾಲೂ ಮಾಡುವಂತೆ ಡಾಕ್ಟರ್ ಸಾರಾಭಾಯ್ ಅವರನ್ನು ಔಪಚಾರಿಕವಾಗಿ ವಿನಂತಿಸಿಕೊಂಡೆವು. ಅವರು ನಗುತ್ತಾ ಗುಂಡಿಯನ್ನು ಒತ್ತಿದರು. ಅಚಾನಕ್ ಏನೂ ನಡೆಯಲೇ ಇಲ್ಲ. ನಾವೆಲ್ಲರೂ ಸಪ್ಪಗಾದೆವು. ಈ ಟೈಮರ್ ಸರ್ಕ್ಯೂಟ್ ವ್ಯವಸ್ಥೆ ಸಿದ್ಧ ಮಾಡಿದ ಪ್ರಮೋದ್ ಕಾಳೆ ಕಡೆ ನಾವು ದೃಷ್ಟಿ ಬೀರಿದೆ. ಎಲ್ಲರೂ ಒಂದು ಕ್ಷಣದೊಳಗೆ ಏನೋ ಆಗಿದೆ ಎಂಬ ಚಿಂತನೆಯ ಕ್ಷಣಗಳಲ್ಲಿ ಮುಳುಗಿದೆವು. ಪ್ರೊಫೆಸರ್ ಸಾರಾಭಾಯ್ ಅವರನ್ನು ಸ್ವಲ್ಪ ಕಾಲ ತಾಳಿರಿ ಎಂದು ವಿನಂತಿಸಿಕೊಂಡು ಟೈಮರ್ ವ್ಯವಸ್ಥೆಯನ್ನು ಬೇರ್ಪಡಿಸಿದ ಬಳಿಕ ನೇರ ಸಂಪರ್ಕ ಕಲ್ಪಿಸಿ ಅವರಿಗೆ ಒತ್ತುಗುಂಡಿ ನೀಡಿದೆವು. ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಪ್ರಯೋಗ ನಡೆಯಿತು. ಪ್ರೊಫೆಸರ್ ಸಾರಾಭಾಯ್ ಪ್ರಮೋದ್ ಕಾಳೆ ಹಾಗೂ ನನ್ನನ್ನು ಅಭಿನಂದಿಸಿದರು. ಆದರೆ ಅವರ ಮನಸ್ಸು ಏನನ್ನೋ ಯೋಚಿಸುತ್ತಿತ್ತು. ಏನು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಆದರೆ ಈ ರಹಸ್ಯ ಬಹಳ ಹೊತ್ತು ಉಳಿಯಲಿಲ್ಲ. ಅವರ ಕಾರ್ಯದರ್ಶಿಯ ಫೋನ್ ಬಂದಾಗಲೇ ಅರ್ಥವಾಯಿತು. ರಾತ್ರಿಯ ಊಟಕ್ಕೆ ನನಗೆ ಅವರಿಂದ ಆಮಂತ್ರಣ ಹಾಗೂ ಮುಕ್ತ ಮಾತುಕತೆಗೆ ಆಹ್ವಾನ ಬಂದಿತ್ತು. ತಿರುವನಂತಪುರಕ್ಕೆ ಬಂದಾಗಲೆಲ್ಲ ಅವರು ಕೋವಲಂ ಪ್ಯಾಲೇಸ್ ಹೋಟೆಲ್ನಲ್ಲಿ ಉಳಿಯುವುದು ವಾಡಿಕೆಯಾಗಿತ್ತು. ಅವರ ಬುಲಾವ್ ನೋಡಿ ನಾನು ಯೋಚನೆಗೆ ಒಳಗಾದೆ. ಎಂದಿನ ಮಂದಹಾಸದ ಆತ್ಮೀಯ ಸ್ವಾಗತ, ರಾಕೆಟ್ ತಂತ್ರಜ್ಞಾನದ ಎಲ್ಲ ವಿಚಾರಗಳ ಬಗ್ಗೆ ವಿಚಾರ ವಿನಿಮಯ ನಡೆಯಿತು. ನಾನು ಭಯಗೊಂಡಂತೆಯೇ ಅವರು ಬೆಳಗ್ಗೆ ನಡೆದ ಅಚಾತುರ್ಯ ಘಟನೆಯ ಬಗ್ಗೆ ಮಾತನಾಡಿದರು. ಇಡೀ ವ್ಯವಸ್ಥೆಯ ಪರಿಜ್ಞಾನ ಮತ್ತು ಆಗುಹೋಗುಗಳ ಮೇಲಿನ ಗಮನ ಕಡಿಮೆಯಾದರೆ ಹೀಗಾಗುತ್ತದೆ, ಅಥವಾ ಯಾವುದೋ ಗಮನಕ್ಕೆ ಬಾರದ ಸಮಸ್ಯೆಯ ಅರಿವು ಇಲ್ಲದೆ ಹೀಗಾಗಬಹುದು ಎಂದರು. ಮುಖ್ಯವಾಗಿ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ವ್ಯವಸ್ಥೆಗಳ ಹೊಂದಾಣಿಕೆಯ ಕೊರತೆಯ ನಿರ್ವಹಣೆಯ ಕಡೆಗೆ ಯಾವತ್ತೂ ಗಮನ ನೀಡಬೇಕು ಎಂಬ ಸಲಹೆ ನೀಡುತ್ತಾ ಕೊನೆಗೆ ನಮ್ಮ ಯೋಜನೆಯನ್ನು ಪುನಶ್ಚೇತನಗೊಳಿಸುವ ಕಾರ್ಯ ಆರಂಭಿಸಿದರು. ಆಗಾಗ್ಗೆ ನಡೆಯುವ ತಪ್ಪುಗಳಿಂದ ವ್ಯಕ್ತಿಗತವಾಗಿ ಅಥವಾ ವ್ಯವಸ್ಥೆಯ ಧ್ಯೇಯೋದ್ದೇಶಗಳಿಗೆ ಕುಂಠಿತ ಅನಿಸುವ ಬೆಳವಣಿಗೆ ನಡೆಯಬಹುದು. ಆದರೆ ಪ್ರೊಫೆಸರ್ ಸಾರಾಭಾಯ್ ಅವರಂತಹ ದಾರ್ಶನಿಕ ವಿಜ್ಞಾನಿ ಈ ಎಡರು ತೊಡರುಗಳನ್ನು ಮತ್ತೆ ಯಶಸ್ಸಿನ ಸೋಪಾನವಾಗಿಸುವ ಅವಕಾಶ ಹುಡುಕುವ ಸಾಹಸ ಮಾಡುತ್ತಿದ್ದರು. ಹೊಸ ಚಿಂತನೆ, ಆವಿಷ್ಕಾರಗಳಿಂದ ಸಂಶೋಧನೆ ಹೇಗೆ ಬೆಳೆಯುತ್ತದೆ ಎಂಬುದು ಅವರ ಯೋಚನೆಯಾಗಿತ್ತು. ಇಲ್ಲಿ ಟೈಮರ್ ವಿಫಲತೆಯ ಹಣೆಪಟ್ಟಿ ಯಾರಿಗೂ ಹಚ್ಚುವ ಕ್ರಿಯೆ ನಡೆಯಲಿಲ್ಲ. ತಪ್ಪುಗಳು ಸಹಜ, ಆದರೆ ತಪ್ಪುಗಳು ನಡೆಯದಂತಹ ದಾರಿ ಹುಡುಕಬೇಕು. ಅಂತೆಯೇ ಇವು ನಡೆಯಬಹುದೆಂಬ ಪೂರ್ವ ಚಿಂತನೆ ಕೂಡ ನಮಗಿರಬೇಕು ಎಂಬ ಸತ್ಯವನ್ನು ನಾನು ಕಂಡುಕೊಂಡೆ. ಇಂತಹ ಸಣ್ಣ ಘಟನೆ ಮುಂದೆ ರಾಕೆಟ್ ಇಂಜಿನಿಯರಿಂಗ್ ವಿಭಾಗದ ಹುಟ್ಟಿಗೆ ನಾಂದಿ ಹಾಡಿತು. ಕ್ಷಿಪಣಿ ಮಂಡಳಿಯ ಸಭೆಯ ಮುನ್ನ ಪ್ರೊಫೆಸರ್ ಸಾರಾಭಾಯ್ ಅವರಿಗೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ನೀಡುವ ಅಭ್ಯಾಸ ನನ್ನದಾಗಿತ್ತು. ದೆಹಲಿಯಲ್ಲಿ 1971 ಡಿಸೆಂಬರ್ 30ರಂದು ಇಂತಹ ಒಂದು ಸಭೆಯನ್ನು ಮುಗಿಸಿ ನಾನು ತಿರುವನಂತಪುರದ ಕಡೆಗೆ ಹೊರಟಿದ್ದೆ. ಪ್ರೊಫೆಸರ್ ಸಾರಾಭಾಯ್ ಅದೇ ದಿನ ತುಂಬಾದಲ್ಲಿ SLVಯ ವಿನ್ಯಾಸದ ಪರಿಶೀಲನೆ ನಡೆಸುವವರಿದ್ದರು. ವಿಮಾನ ನಿಲ್ದಾಣದ ವಿರಾಮ ಕೊಠಡಿಯಿಂದ ದೂರವಾಣಿಯ ಮೂಲಕ ನಾನು ಈ ಸಭೆಯ ತೀರ್ಮಾನಗಳ ಬಗ್ಗೆ ಪ್ರೊಫೆಸರ್ ಸಾರಾಭಾಯ್ ಅವರಿಗೆ ತಿಳಿಸಿದೆ. ತಿರುವನಂತಪುರದ ವಿಮಾನ ನಿಲ್ದಾಣದಲ್ಲಿ ನನಗೆ ಅವರು ಕಾಯಲು ಹೇಳಿದರು. ಏಕೆಂದರೆ ಕೆಲಸ ಮುಗಿಸಿ ಆ ಬಳಿಕ ಅವರು ರಾತ್ರಿ ಮುಂಬಯಿಗೆ ಹಾರುವವರಿದ್ದರು. ನಾನು ತಿರುವನಂತಪುರದ ವಿಮಾನ ನಿಲ್ದಾಣದಲ್ಲಿ ಇಳಿದೊಡನೆ ಎಲ್ಲೆಡೆಯೂ ನಿರಾಶಾದಾಯಕ ದುಃಖದ ಛಾಯೆ ಕಂಡುಬಂತು. ನಿಲ್ದಾಣದಲ್ಲಿ ವಿಮಾನ ಏಣಿಯನ್ನು ವ್ಯವಸ್ಥೆ ಮಾಡುವ ಕುಟ್ಟಿ ಅತ್ಯಂತ ದುಃಖದಿಂದ, ಸರ್, ಪ್ರೊಫೆಸರ್ ಸಾರಾಭಾಯ್ ಅವರು ಇನ್ನಿಲ್ಲ ಎಂದು ಹೇಳಿದರು. ಕೆಲವು ಗಂಟೆಗಳ ಹಿಂದೆ ತೀವ್ರ ಹೃದಯಾಘಾತದಿಂದ ಅವರು ಪರಮಾತ್ಮನ ಚರಣಗಳನ್ನು ಸೇರಿದ್ದರು. ನನ್ನೊಡನೆ ಅವರು ದೂರವಾಣಿಯಲ್ಲಿ ಸಂಭಾಷಿಸಿ 1 ತಾಸು ಕೂಡ ಆಗಿರಲಿಲ್ಲ. ನನ್ನ ಆತ್ಮಗುರು ಇನ್ನಿಲ್ಲವಾದರು ಎಂಬ ಸತ್ಯದ ಬಿಸಿ ತಟ್ಟಿದೊಡನೆ ಮಮ್ಮಲ ಮರುಗಿದೆ.
ನನಗೆ ಹಾಗೂ ಭಾರತದ ವಿಜ್ಞಾನ ಲೋಕಕ್ಕೆ ಇದೊಂದು ದೊಡ್ಡದಾದ ನಷ್ಟ. ಪ್ರೊಫೆಸರ್ ಅವರ ಪಾರ್ಥಿವ ಶರೀರವನ್ನು ಅಹ್ಮದಾಬಾದ್ಗೆ ಅಂತ್ಯ ಸಂಸ್ಕಾರಕ್ಕಾಗಿ ಕೊಂಡೊಯ್ಯುವ ತಯಾರಿಯೊಂದಿಗೆ ಆ ರಾತ್ರಿ ಕಳೆಯಿತು. ಪ್ರೊಫೆಸರ್ ಸಾರಾಭಾಯಿ ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿದ್ದರು. ಅವರೊಡನೆ ಕಳೆದ ಕ್ಷಣಗಳು ಮರೆಯಲು ಸಾಧ್ಯ. 1966ರಿಂದ 1971ರ ಅವಧಿಯಲ್ಲಿ ಸುಮಾರು 22 ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ತಾವು ನಡೆಸಿದ ವಿವಿಧ ಕಾರ್ಯಕ್ರಮಗಳ ಯಶಸ್ಸಿಗಾಗಿ ಪ್ರೊಫೆಸರ್ ಸಾರಾಭಾಯಿ ಅವರೊಂದಿಗೆ ತೀರಾ ನಿಕಟವಾಗಿ ಕೆಲಸ ಮಾಡಿದ್ದರು. ಆ ಬಳಿಕ ಪ್ರತಿಯೋರ್ವರು ಒಂದೊಂದು ಪ್ರಮುಖ ಕಾರ್ಯಕ್ರಮವನ್ನು ನಿರ್ದೇಶಿಸುವ ಸ್ಥಾನಕ್ಕೆ ತಲುಪಿದ್ದರು. ಪ್ರೊಫೆಸರ್ ಸಾರಾಭಾಯಿ ಕೇವಲ ಒಬ್ಬ ಪ್ರತಿಭಾವಂತ ವಿಜ್ಞಾನಿ ಅಲ್ಲದೆ ಒಬ್ಬ ಮಹಾನ್ ನಾಯಕರೂ ಆಗಿದ್ದರು. ಜೂನ್ 1970ರ ಅವಧಿಯಲ್ಲಿ ಅವರು SLV-3ರ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಸಮೀಕ್ಷೆಗಾಗಿ 2 ತಿಂಗಳಿಗೊಮ್ಮೆ ನಡೆಸುತ್ತಿದ್ದ ಸಭೆಯ ಕ್ಷಣಗಳು ಈಗಲೂ ನನ್ನ ನೆನಪಿಗೆ ಬರುತ್ತವೆ. SLVಯ ಪ್ರಥಮ ಹಂತದಿಂದ 4ನೆಯ ಹಂತದವರೆಗೂ ವಿಶ್ಲೇಷಣೆ ನಡೆಯುತ್ತಿತ್ತು. 3 ಹಂತಗಳ ಕಾರ್ಯ ವಿಶ್ಲೇಷಣೆ ಚೆನ್ನಾಗಿ ನಡೆಯಿತು. 4ನೆಯದ್ದು ನನ್ನದಾಗಿತ್ತು. ನಾನು ತಂಡದ 5 ಜನರನ್ನು ಎಲ್ಲರಿಗೂ ಪರಿಚಯಿಸಿದೆ. ಪ್ರತಿಯೊಬ್ಬರೂ ಕರಾರುವಕ್ಕಾಗಿ ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳನ್ನು ಚೆನ್ನಾಗಿಯೇ ಮಂಡಿಸಿದರು. ಈ ಬಗ್ಗೆ ಬಹಳ ಚರ್ಚೆ ನಡೆದು ಕೊನೆಯಲ್ಲಿ ನನ್ನ ವಿಭಾಗದ ಕಾರ್ಯವ್ಯಾಪ್ತಿಯಲ್ಲಿ ನಡೆದ ಪ್ರಗತಿಯು ಸಮಾಧಾನಕರ ಎಂದು ನಿರ್ಧರಿಸಲಾಯಿತು. ಈ ನಡುವೆ ಪ್ರೊಫೆಸರ್ ಸಾರಾಭಾಯಿ ಅವರೊಂದಿಗೆ ಹತ್ತಿರದಿಂದ ಕೆಲಸ ಮಾಡಿದ ಹಿರಿಯ ವಿಜ್ಞಾನಿಯೊಬ್ಬರು ನನ್ನೆಡೆ ತಿರುಗಿ ಕೇಳಿದರು, ನಿಮ್ಮ ತಂಡದ ಸದಸ್ಯರು ತಾವು ಮಾಡಿದ ಕಾರ್ಯದ ಆಧಾರದಿಂದ ವಿಷಯ ಮಂಡನೆ ಮಾಡಿದ್ದಾರೆ. ಆದರೆ ಈ ಯೋಜನೆಗೆ ನಿಮ್ಮ ಕೊಡುಗೆ ಏನು ಎಂದರು. ಪ್ರಥಮ ಬಾರಿಗೆ ನಾನು ಪ್ರೊಫೆಸರ್ ಸಾರಾಭಾಯಿ ಅವರ ಅಸಹನೀಯ ಚಹರೆಯ ದರ್ಶನವಾಯಿತು. ಕೂಡಲೇ ಅವರೆಂದರು, ಮಹನೀಯರೇ, ಮುಖ್ಯವಾಗಿ ಒಂದು ವಿಷಯ ನೀವು ಗಮನಿಸಿಲ್ಲ. ಒಂದು ಯೋಜನೆಯ ನಿರ್ವಹಣೆ ಹೇಗೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿರಬೇಕಿತ್ತು. ನಾವಿಂದು ನೋಡಿದ್ದು ಸಾಂಘಿಕ ಕಾರ್ಯದ ಹಿರಿಮೆಯ ಒಂದು ಸೊಗಸಾದ ನಿದರ್ಶನ. ಒಂದು ಯೋಜನೆಯ ನಿರ್ದೇಶಕನೆಂದರೆ ಅವನು ಒಂದು ಗುರಿಯತ್ತ ತಂಡದ ಸದಸ್ಯರನ್ನು ಒಟ್ಟಾಗಿಸಿ ಕೆಲಸ ಮಾಡುವವನು. ಅದನ್ನೇ ಕಲಾಂ ಇಲ್ಲಿ ಮಾಡಿರುವುದು. ನನ್ನ ದೃಷ್ಟಿಯಲ್ಲಿ ಪ್ರೊಫೆಸರ್ ಸಾರಾಭಾಯಿ ಅವರು ಭಾರತದ ವಿಜ್ಞಾನ ಲೋಕದ ಮಹಾತ್ಮ ಗಾಂಧಿ. ನನ್ನ ತಂಡದ ಸದಸ್ಯರ ನಾಯಕತ್ವ ಗುಣಗಳನ್ನು ವೃದ್ಧಿಪಡಿಸುವ, ತಮ್ಮ ಚಿಂತನೆ ಹಾಗೂ ಉದಾಹರಣೆಗಳಿಂದ ಪ್ರೋತ್ಸಾಹಿಸುವ ಮಹಾಚೇತನ. ತಾತ್ಕಾಲಿಕ ವ್ಯವಸ್ಥೆಯಾಗಿ ಪ್ರೊಫೆಸರ್ MGK ಮೆನನ್ ಅವರು ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಇಸ್ರೋ ಸಂಸ್ಥೆಯನ್ನು ನಡೆಸುವ ಕಾರ್ಯಭಾರವನ್ನು ಪ್ರೊಫೆಸರ್ ಸತೀಶ್ ಧವನ್ ಅವರಿಗೆ ನೀಡಲಾಯಿತು. ತುಂಬಾ ನೆಲೆಯಲ್ಲಿ ಸ್ಥಾಪನೆಗೊಂಡ TERLS ಬಾಹ್ಯಾಕಾಶ ವಿಜ್ಞಾನ ಮತ್ತು ತಾಂತ್ರಿಕ ಕೇಂದ್ರ ಅಂದರೆ SSTC ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಹಾಗೂ RFF ಅಂದರೆ ರಾಕೆಟ್ ಫ್ಯಾಬ್ರಿಕೇಷನ್ ಫೆಸಿಲಿಟಿ, ರಾಕೆಟ್ ಸಂಯೋಜಕ ಸೌಲಭ್ಯ ಘಟಕ ಹಾಗೂ ಪ್ರೊಪೆಲೆಂಟ್ ಫ್ಯೂಯಲ್ ಕಾಂಪ್ಲೆಕ್ಸ್ PFC ಇವೆಲ್ಲವನ್ನು ಒಂದಾಗಿಸಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಎಂದು VSSC ಪುನರ್ನಾಮಕರಣ ಮಾಡಲಾಯಿತು. ಯಾವ ಪ್ರತಿಭಾವಂತ ವಿಜ್ಞಾನಿ ಭಾರತದಲ್ಲಿ ಈ ವಿಜ್ಞಾನ ಲೋಕವನ್ನು ಹುಟ್ಟುಹಾಕಿದರೋ ಅವರ ಹೆಸರು ಇಲ್ಲಿ ಅಜರಾಮರವಾಗಿ ಉಳಿಯುವ ಕಾರ್ಯ ನಡೆಯಿತು. ಖ್ಯಾತ ಲೋಹಶಾಸ್ತ್ರಜ್ಞ ಡಾಕ್ಟರ್ ಬ್ರಹ್ಮಪ್ರಕಾಶ್ ಈ ಕೇಂದ್ರದ ಪ್ರಥಮ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದರು. ಅಕ್ಟೋಬರ್ 8, 1972ರಂದು ಸ್ವದೇಶ ನಿರ್ಮಿತ ರಾಟೋ ವ್ಯವಸ್ಥೆಯ ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು. ಉತ್ತರ ಪ್ರದೇಶದ ಬರೇಲಿ ವಾಯು ನೆಲೆ ಕೇಂದ್ರದಲ್ಲಿ ನಡೆದ ಪರೀಕ್ಷಾರ್ಥ ಹಾರಾಟದಲ್ಲಿ ಸುಖಾಯ್ 16 ಜೆಟ್ ವಿಮಾನವು ಕೇವಲ 1200 ಮೀಟರ್ಗಳಷ್ಟು ದೂರ ಓಡಿ ಗಗನಕ್ಕೆ ಚಿಮ್ಮಿತು. ಸಾಮಾನ್ಯವಾಗಿ ಈ ಹಾರಾಟಕ್ಕೆ 2 ಕಿಲೋಮೀಟರ್ ದೂರದ ರನ್ವೇ ಓಡಬೇಕಾಗಿತ್ತು. ಈ ಪ್ರದರ್ಶನವನ್ನು ವಾಯುದಳದ ಮುಖ್ಯಸ್ಥ ಏರ್ ಮಾರ್ಷಲ್ ಶಿವದೇವ್ ಸಿಂಗ್ ಹಾಗೂ ರಕ್ಷಣಾ ಮಂತ್ರಿಯ ವೈಜ್ಞಾನಿಕ ಸಲಹೆಗಾರ
ಡಾಕ್ಟರ್ ಬಿ.ಡಿ. ನಾಗ್ ಚೌಧರಿ ಅಭಿಮಾನಪೂರ್ವಕವಾಗಿ ವೀಕ್ಷಿಸಿದರು. ಇಂತಹ ಪ್ರಯತ್ನದಿಂದ ದೇಶಕ್ಕೆ ಸಾಧಾರಣ 4 ಕೋಟಿ ರೂಪಾಯಿಗಳಷ್ಟು ವಿದೇಶಿ ವಿನಿಮಯ ಉಳಿಸಿದಂತಾಯಿತು. ಕೆಲವು ವರ್ಷಗಳ ಹಿಂದೆ ಓರ್ವ ಉದ್ಯಮಿ ಹಾಗೂ ವಿಜ್ಞಾನಿ ಪ್ರೊಫೆಸರ್ ಸಾರಾಭಾಯಿ ಕಂಡ ಕನಸು ಇಂದಿಗೆ ನನಸಾಯಿತು. ಇನ್ಕೋಸ್ಪಾರ್ ಅಧ್ಯಕ್ಷ ಹಾಗೂ ದೇಶದ ಹಲವು ಬಾಹ್ಯಾಕಾಶ ಯೋಜನೆಗಳನ್ನು ಹುಟ್ಟುಹಾಕಿದ ಪ್ರೊಫೆಸರ್ ಸಾರಾಭಾಯಿ ಅವರು ಜೊತೆಯಲ್ಲಿಯೇ ಹಲವು ಯಶಸ್ವಿ ಬೃಹತ್ ಉದ್ದಿಮೆಗಳನ್ನು ಸ್ಥಾಪಿಸಿದ್ದಾರೆ. ಉದ್ಯಮದಿಂದ ದೂರವಾಗಿ ಯಾವುದೇ ವೈಜ್ಞಾನಿಕ ಸಂಶೋಧನೆ ಬಹುಕಾಲ ಉಳಿಯದು ಎಂಬ ಸತ್ಯದರ್ಶನ ಅವರಿಗೆ ಆಗಿತ್ತು. ಅಂತೆಯೇ ಸಾರಾಭಾಯಿ ಕೆಮಿಕಲ್ಸ್, ಸಾರಾಭಾಯಿ ಗ್ಲಾಸ್, ಸಾರಾಭಾಯಿ ಗೀಜಿ ನಿಯಮಿತ, ಸಾರಾಭಾಯಿ ಮರ್ಕ್ ನಿಯಮಿತ ಹಾಗೂ ಸಾರಾಭಾಯಿ ಇಂಜಿನಿಯರಿಂಗ್ ಗ್ರೂಪ್ ಮುಂತಾದ ದೊಡ್ಡ ಸಂಸ್ಥೆಗಳನ್ನು ಹುಟ್ಟುಹಾಕಿದ ಅವರ ದೂರದೃಷ್ಟಿ ಮತ್ತು ದಾರ್ಶನಿಕತೆಗಳನ್ನು ಎಷ್ಟು ಹೊಗಳಿದರೂ ಸಾಲದು. ಎಣ್ಣೆ ಬೀಜದಿಂದ ಎಣ್ಣೆ ತೆಗೆದು ಸಂಸ್ಕರಣಗೊಳಿಸಿ ಲಭ್ಯವಾದ ರಾಸಾಯನಿಕದಿಂದ ಸುಗಂಧ ದ್ರವ್ಯಗಳು ಹಾಗೂ ಬಟ್ಟೆ ತೊಳೆಯುವ ಸಾಬೂನುಗಳ ಉತ್ಪಾದನೆ ಮುಂತಾಗಿ ಹೀಗೆಯೇ ಸಾಗಿತ್ತು ಅವರ ಕಾರ್ಯವ್ಯಾಪ್ತಿ. ದುಬಾರಿ ವೆಚ್ಚದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಪೆನ್ಸಿಲಿನ್ ಔಷಧಿಯ ತಯಾರಿಕೆಗೆ ಸ್ಟ್ಯಾಂಡರ್ಡ್ ಫಾರ್ಮಸ್ಯೂಟಿಕಲ್ಸ್ ಆರಂಭಿಸಿ ದೊಡ್ಡ ಪ್ರಮಾಣದಲ್ಲಿ ಪೆನ್ಸಿಲಿನ್ ತಯಾರಿಕೆಗೆ ನಾಂದಿ ಹಾಡಿದರು. ಆ ಮೊದಲು ಅದನ್ನು ದುಬಾರಿ ಬೆಲೆ ತೆತ್ತು ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ರಕ್ಷಣಾ ಕೇಂದ್ರದಲ್ಲಿಯೇ ರ್ಯಾಟೋ ನಿರ್ಮಾಣದಿಂದ ದೇಶಕ್ಕೆ ಕೋಟಿಗಟ್ಟಲೆ ಹಣವನ್ನು ಉಳಿಸುವ ಸಾಹಸ ಮಾಡಿದರು. ಈ ಪ್ರಕ್ರಿಯೆಯಿಂದ ಸ್ವದೇಶೀಯವಾಗಿ ಸಶಸ್ತ್ರ ಪಡೆಗೆ ಅಗತ್ಯವಾದ ಯಂತ್ರ ಪರಿಕರಗಳ ನಿರ್ಮಾಣ ಆರಂಭವಾಯಿತು ಎಂದು ಹೇಳಲೇಬೇಕು. ರ್ಯಾಟೋ ವ್ಯವಸ್ಥೆಯ ಉದ್ಘಾಟನೆಯ ದಿನದಂದು ಪ್ರೊಫೆಸರ್ ಸಾರಾಭಾಯಿ ಅವರು ಇರಲಿಲ್ಲ. ಅವರ ಸ್ಮರಣೆ ಮಾಡುತ್ತಾ ನಾನು ಈ ವಿಚಾರವನ್ನು ಸಭಿಕರ ಮುಂದೆ ಮಂಡಿಸಿದೆ. ರ್ಯಾಟೋ ಪ್ರಾಯೋಗಿಕ ಹಾರಾಟ ಸೇರಿ ಇಡೀ ಯೋಜನೆಗೆ ನಾವು ರೂಪಾಯಿ 25 ಲಕ್ಷಕ್ಕಿಂತಲೂ ಕಡಿಮೆ ವ್ಯಯಿಸಿದ್ದೆವು. ಸ್ವದೇಶೀಯವಾಗಿ ಈ ವ್ಯವಸ್ಥೆಯನ್ನು ಒಂದು ತುಂಡಿನ ತಯಾರಿಕೆಗೆ ಆಗುವ ಖರ್ಚು ರೂಪಾಯಿ 17,000 ಆದರೆ ವಿದೇಶದಿಂದ ಆಮದು ಮಾಡಿದಲ್ಲಿ ತಗುಲುವ ಖರ್ಚು ರೂಪಾಯಿ 33,000. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ SLV ಕಾರ್ಯ ತೀವ್ರಗತಿಯಲ್ಲಿ ಸಾಗಿತು. ಉಪವ್ಯವಸ್ಥೆಗಳು, ಕಾರ್ಯವಿಶ್ಲೇಷಣೆ, ತಂತ್ರಜ್ಞಾನ ಸಂಶೋಧನೆ, ಕಾರ್ಯಕ್ರಮಗಳ ಸಂಯೋಜನೆ, ಕೆಲಸ ಕೇಂದ್ರಗಳ ಆಯ್ಕೆ, ಸಿಬ್ಬಂದಿ ವರ್ಗದ ನಿಷ್ಕರ್ಷೆ, ಕಾರ್ಯಸೂಚಿ ಇವೆಲ್ಲ ಭರದಿಂದ ಸಾಗಿದವು. ಆದರೆ ಇಲ್ಲಿ ತೊಡಕು ಉಂಟಾದದ್ದು ನಿರ್ವಹಣಾ ತಂತ್ರದ ಕೊರತೆಯಿಂದ ಎಂದು ಹೇಳಬಹುದು. ಇಷ್ಟೊಂದು ಮಹಾನ್ ಯೋಜನೆಯ ಕಾರ್ಯವಿಸ್ತಾರ, ವಿವಿಧ ಕೆಲಸಗಳನ್ನು ನಿರ್ವಹಿಸುವ ಕೇಂದ್ರಗಳ ಚಟುವಟಿಕೆಗಳು ಮತ್ತು ಅವುಗಳ ಸ್ವಂತ ಕಾರ್ಯಗಳ ಬೃಹತ್ ಗಾತ್ರ ಇವುಗಳನ್ನೆಲ್ಲ ಹೊಂದಿಸಿ ಮುಂದೆ ಕೊಂಡೊಯ್ಯುವುದು ಖಂಡಿತ ಒಂದು ದೊಡ್ಡ ಸಾಹಸವೇ ಸರಿ. ಪ್ರೊಫೆಸರ್ ಸತೀಶ್ ಧಾವನ್ ಅವರು ಡಾಕ್ಟರ್ ಬ್ರಹ್ಮಪ್ರಕಾಶ್ ಅವರೊಂದಿಗೆ ಚರ್ಚಿಸಿ SLV ಯೋಜನೆಯ ಕಾರ್ಯಕ್ರಮ ನಿರ್ದೇಶಕನಾಗಿ ನನ್ನನ್ನು ಆಯ್ಕೆ ಮಾಡಿ ನೇರವಾಗಿ VSSC ನಿರ್ದೇಶಕರಿಗೆ ವರದಿ ಕಳಿಸಿದರು. ನನ್ನ ಪ್ರಥಮ ಕೆಲಸವೆಂದರೆ ಯೋಜನಾ ನಿರ್ವಹಣೆಯ ನೀಲಿನಕ್ಷೆ ತಯಾರಿಸುವುದು. ಆದರೆ ನನ್ನ ಆಯ್ಕೆ ನನಗೆ ಬಹಳ ಆಶ್ಚರ್ಯ ತಂದಿತು. ಏಕೆಂದರೆ ಈ ಸವಾಲು ಸ್ವೀಕರಿಸಲು ಯೋಗ್ಯತೆ ಇದ್ದ ಹಲವಾರು ವಿಜ್ಞಾನಿಗಳು ಇರುವಾಗ ನನ್ನಲ್ಲಿಯ ವಿಶೇಷತೆ ಏನು? ಉದಾಹರಣೆಗೆ ಗೋವಾರಿಕರ್, ಮುತ್ತುನಾಯಗಂ ಇರುವಾಗ ಅವರಂತಹ ಅತಿರಥ ಮಹಾರಥರು, ಸಮರ್ಥ ಸಾಂಘಿಕ ಶಕ್ತಿ ಹೊಂದಿದ ಈಶ್ವರದಾಸ್, ಅರವಮುದನ್ ಮತ್ತು NC ಗುಪ್ತಾ ಇವರ ಮುಂದೆ ನಾನೆಲ್ಲಿ? ಡಾಕ್ಟರ್ ಬ್ರಹ್ಮಪ್ರಕಾಶ್ ಈ ಸಂದರ್ಭದಲ್ಲಿ ನನ್ನ ಮಾನಸಿಕ ತುಮುಲವನ್ನು ಶಮನ ಮಾಡುವುದರಲ್ಲಿ ನೆರವಾದರು. ಬೇರೆಯವರ ಸಾಮರ್ಥ್ಯವನ್ನು ತುಲನೆ ಮಾಡುತ್ತಾ ಕುಳಿತಿರದಿರಿ, ಅವರ ಸಾಮರ್ಥ್ಯವನ್ನು ವೃದ್ಧಿಸುವ ಕುರಿತು ಯೋಚಿಸಿ ಎಂದರು. ಡಾಕ್ಟರ್ ಬ್ರಹ್ಮಪ್ರಕಾಶ್ ನನ್ನ ಕಾರ್ಯನಿರ್ವಹಣೆಯನ್ನು ಹಳಿಯುವವರ ಬಗ್ಗೆ ಜಾಗರೂಕತೆಯಿಂದ ಇರುವಂತೆ ಹೇಳಿ ಸಹಭಾಗಿತ್ವದ ಕೆಲಸ ಕೇಂದ್ರಗಳಿಂದ ತಾನಾಗಿ ಅತ್ಯುತ್ತಮ ಕಾರ್ಯನಿರ್ವಹಣೆಯನ್ನು ನಿರೀಕ್ಷಿಸುವುದರ ಕುರಿತು ಎಚ್ಚರಿಸಿದರು. SLV ಯೋಜನೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾಲಿನ ಕೆಲಸವನ್ನು ಮಾಡುತ್ತಾರೆ. ಆದರೆ ನಮ್ಮ ಸಮಸ್ಯೆ ಎಂದರೆ ಪರಿಪೂರ್ಣ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಇತರರನ್ನು ಅವಲಂಬಿಸಿರಬೇಕಾಗಿರುವುದು.
ಹಲವರ ಮೂಲಕ ಮತ್ತು ಹಲವರ ಸಹಕಾರದಿಂದ SLV ಕಾರ್ಯಗತವಾಗಬೇಕು. ಹಾಗಾಗಿ ನಿಮ್ಮಲ್ಲಿ ಅದಮ್ಯ ಸಹನೆ ಮತ್ತು ತಾಳ್ಮೆ ಬೇಕು ಎಂದು ಡಾಕ್ಟರ್ ಬ್ರಹ್ಮಪ್ರಕಾಶ್ ಹೇಳಿದರು. ಈ ಸಂದರ್ಭದಲ್ಲಿ ತಪ್ಪು ಮತ್ತು ಒಳಿತುಗಳ ನಿಷ್ಕರ್ಷೆ ಮಾಡುವ ಬಗ್ಗೆ ಪವಿತ್ರ ಕುರಾನ್ ಗ್ರಂಥದಿಂದ ಉದ್ಧರಿಸಿ ನನ್ನ ತಂದೆ ಹೇಳುತ್ತಿದ್ದ ಮಾತು ನೆನಪಿಗೆ ಬಂತು. ನಿಮ್ಮ ನಿತ್ಯ ಜೀವನದ ಆಗುಹೋಗುಗಳ ಮೇಲೆ ನಿಗಾ ಇಡಲು, ಯಾರು ಊಟ ಮಾಡಿದರೋ ಮಾಡಿಲ್ಲ, ಯಾರು ಸಂತೆಕಟ್ಟೆಗಳಲ್ಲಿ ಅಲೆದಾಡುತ್ತಾರೆ ಎಂದು ತಿಳಿಯಲು ನಾವು ದೇವದೂತರನ್ನು ಕಳಿಸಿಲ್ಲ, ಆದರೆ ಒಬ್ಬರನ್ನು ಇನ್ನೊಬ್ಬರ ಮೂಲಕ ಪರೀಕ್ಷೆ ಮಾಡುತ್ತೇವೆ. ತಾಳ್ಮೆಯಿಂದಿರಿ. ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಎದುರಿಸುವ ಎಡವಟ್ಟು ನಾನು ಚೆನ್ನಾಗಿ ಬಲ್ಲೆ. ತಂಡಗಳನ್ನು ನಡೆಸುವ ನಾಯಕರು 2 ಪ್ರಸಂಗಗಳನ್ನು ಎದುರಿಸಬೇಕಾಗುತ್ತದೆ. ಕೆಲವರಿಗೆ ಕೆಲಸವೆಂಬುದು ಉತ್ತೇಜಕ ಕ್ರಿಯೆ, ಇನ್ನು ಕೆಲವರಿಗೆ ಅವರ ಕೆಲಸದವರ ಮೇಲೆ ಮಾತ್ರ ಕಣ್ಣು. ಈ 2 ವರ್ಗಗಳ ಮಧ್ಯೆ ಇರುವವರು, ಹೊರಗಿರುವವರೂ ಇದ್ದಾರೆ. ಕೆಲಸದಲ್ಲಿ ಅಥವಾ ಕೆಲಸಗಾರರಲ್ಲಿ ಆಸಕ್ತಿ ಇಲ್ಲದವರನ್ನು ದೂರವಿಡುವುದು ನನ್ನ ಉದ್ದೇಶವಾಗಿತ್ತು. ಕೆಲಸ ಮತ್ತು ಕೆಲಸಗಾರರನ್ನು ಒಟ್ಟಿಗೆ ಕೊಂಡೊಯ್ಯುವವರು ನನಗೆ ಬೇಕಾಗಿದ್ದರು. ನನ್ನ ಕಲ್ಪನೆಯ ತಂಡ ಎಂದರೆ ಪ್ರತಿಯೊಬ್ಬರೂ ಪರಸ್ಪರ ಸಾಮರಸ್ಯದಿಂದ ಮತ್ತು ಉತ್ತೇಜನದಿಂದ ಕಾರ್ಯಗತರಾಗಿ ಕೆಲಸವನ್ನು ಆಸ್ವಾದಿಸುವವರ ಗುಂಪು. SLV ಯೋಜನೆಯ ಮೂಲ ಉದ್ದೇಶ ಮಾದರಿ ಉಪಗ್ರಹ ಉಡ್ಡಯನ ವಾಹಕದ ತಯಾರಿಕೆಗೆ ಬೇಕಾದ ರಚನಾತ್ಮಕ ಅಭಿವೃದ್ಧಿ ಹಾಗೂ ಕಾರ್ಯಕ್ರಮ ವ್ಯವಸ್ಥೆಗಳನ್ನು ಹೊಂದುವುದು ಆಗಿತ್ತು. ಎಂದರೆ SLV-3 40 ಕಿಲೋಮೀಟರ್ ತೂಕದ ಉಪಗ್ರಹವನ್ನು ಭೂಕಕ್ಷೆಯಲ್ಲಿ 400 ಕಿಲೋಮೀಟರ್ ದೂರದಷ್ಟು ಹಾರಿಸುವ ಸಾಮರ್ಥ್ಯ ಮತ್ತು ಕಾರ್ಯದಕ್ಷತೆ ಹೊಂದಿರಬೇಕು. ಹೀಗಾಗಿ ಪ್ರಪ್ರಥಮ ಹೆಜ್ಜೆಯಾಗಿ ಈ ಮೆಗಾ ಯೋಜನೆಯ ರೂಪರೇಖೆಗಳನ್ನು ಕೆಲವೊಂದು ಸಮಯ ಪಟ್ಟಿಯಾಗಿ ಪರಿವರ್ತಿಸುವ ಕೆಲಸ ಮಾಡಿದೆ. ಇಂಥವುಗಳಲ್ಲಿ ದೊಡ್ಡ ಸವಾಲು ಎಂದರೆ 4 ಘಟ್ಟ ಹೊಂದಿರುವ ವಾಹನಕ್ಕೆ ಬೇಕಾದ ರಾಕೆಟ್ ಮೋಟಾರ್ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಅತೀ ಮುಖ್ಯವಾದ ಕೆಲಸ. ಸಾಧಾರಣವಾಗಿ 8.3 ಟನ್ ತೂಕದ ಪ್ರೊಪೆಲೆಂಟ್ ಗ್ರೇನ್ ಮತ್ತು ಗರಿಷ್ಠ ಉಷ್ಣ ಸಾಂದ್ರತೆ ಇರುವ ಅಪೋಜಿ ಮೋಟಾರ್ಗಳನ್ನು ಅಭಿವೃದ್ಧಿಪಡಿಸುವ ಸವಾಲುಗಳು ನಿಜವಾಗಿಯೂ ಅತ್ಯಂತ ಕ್ಲಿಷ್ಟವಾದುವು. ಇದರೊಂದಿಗೆ ಹೊಂದಾಣಿಕೆಯ ವಾಹಕ ನಿಯಂತ್ರಣ ಹಾಗೂ ಪಥ ನಿರ್ದೇಶನದ ವ್ಯವಸ್ಥೆ ಸಿದ್ಧಪಡಿಸುವುದು. 3 ವಿವಿಧ ನಿಯಂತ್ರಣ ವ್ಯವಸ್ಥೆ ಈ ಯೋಜನೆಗೆ ಬೇಕಾಗಿದೆ. ಎಂದರೆ ಮೇಲ್ಮೈ ಏರೋಡೈನಮಿಕ್ ನಿಯಂತ್ರಣ, ಥ್ರಸ್ಟ್ ವೆಕ್ಟರ್ ನಿಯಂತ್ರಣ ಹಾಗೂ ಪ್ರಕ್ರಿಯೆ ನಿಯಂತ್ರಣ. ಈ 3 ವ್ಯವಸ್ಥೆಗಳು ಮೊದಲ 3 ಹಂತಗಳಿಗೆ ಪೂರಕವಾಗಿರತಕ್ಕದ್ದು. ಕೊನೆಯದಾಗಿ 4ನೆಯ ಘಟ್ಟಕ್ಕೆ ಬೇಕಾದ ಸ್ಪಿನ್ಅಪ್ ಮೆಕ್ಯಾನಿಸಮ್ ಅಭಿವೃದ್ಧಿಪಡಿಸಬೇಕು. ಇದರ ಜೊತೆಗೆ ಶಾರ್ ಕೇಂದ್ರದಲ್ಲಿ ರಾಕೆಟ್ನ ಎಲ್ಲ ಬಿಡಿ ಭಾಗಗಳನ್ನು ಒಟ್ಟುಗೂಡಿಸುವ ಮತ್ತು ಪರೀಕ್ಷೆ ಮಾಡುವ ವ್ಯವಸ್ಥೆಯನ್ನು ರೂಪಿಸುವುದು ಮುಖ್ಯವಾದ ಕೆಲಸವಾಗಿತ್ತು. ಮುಂದಿನ 64 ತಿಂಗಳ ಒಳಗಾಗಿ ಎಂದರೆ ಮಾರ್ಚ್ 1973ರ ಒಳಗೆ ಈ ಯೋಜನೆ ಪೂರ್ಣಗೊಳ್ಳಬೇಕು ಎಂದು ತೀರ್ಮಾನಿಸಲಾಯಿತು. ಅಷ್ಟರೊಳಗೆ ಎಲ್ಲ ಸೌಲಭ್ಯಗಳು ಸಿದ್ಧವಾಗಬೇಕು. ಈ ಯೋಜನೆಗೆ ನೀಡಿರುವ ಆರ್ಥಿಕ ಚೌಕಟ್ಟು, ಅಂಗೀಕೃತವಾದ ನಿರ್ವಹಣಾ ಯೋಜನೆ, ಆಡಳಿತಾತ್ಮಕ ನಿರ್ಧಾರಗಳು ಇವುಗಳ ಮಿತಿಯೊಳಗೆ ಡಾಕ್ಟರ್ ಬ್ರಹ್ಮಪ್ರಕಾಶ್ ಅವರ ನಿರ್ದೇಶನದಲ್ಲಿ ನಾನು ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಿದ್ಧನಾದೆ. ಡಾಕ್ಟರ್ ಬ್ರಹ್ಮಪ್ರಕಾಶ್ ನನಗೆ ಪ್ರಮುಖ ಕ್ಷೇತ್ರಗಳಲ್ಲಿ ಸಹಾಯ ಕೊಡಲು 4 ಸಲಹಾ ಸಮಿತಿಗಳನ್ನು ನಿಯೋಜಿಸಿದರು. ಈ ಕ್ಷೇತ್ರಗಳೆಂದರೆ ರಾಕೆಟ್ ಮೋಟಾರ್ಗಳು, ಪರಿಕರಗಳು ಮತ್ತು ಫ್ಯಾಬ್ರಿಕೇಷನ್, ನಿಯಂತ್ರಣ ಹಾಗೂ ಪಥ ನಿರ್ದೇಶನ, ಎಲೆಕ್ಟ್ರಾನಿಕ್ ಹಾಗೂ ಉಡ್ಡಯನ. ಈ ಎಲ್ಲ ಕಾರ್ಯಕ್ರಮಗಳಿಗೆ ವಿಜ್ಞಾನಿ ಶ್ರೇಷ್ಠರುಗಳಾದ DS ರಾಣೆ ಮತ್ತು ನಾಯಗಂ, TS ಪ್ರಹ್ಲಾದ್, AR ಆಚಾರ್ಯ, SC ಗುಪ್ತಾ ಹಾಗೂ CL ಅಂಬಾರಾವ್ ಮುಂತಾದವರ ಬೆಂಬಲವನ್ನು ಒದಗಿಸುವ ಆಶ್ವಾಸನೆ ನೀಡಲಾಯಿತು. ಪವಿತ್ರ ಕುರಾನ್ ಹೀಗೆ ಹೇಳುತ್ತದೆ: ನಿಮ್ಮಿಂದ ಮೊದಲು ಹೋದವರ ವಿವರಗಳನ್ನು ಮತ್ತು ರುಜು ಮಾರ್ಗದಲ್ಲಿ ನಡೆಯುವವರಿಗೆ ನಾವು ಹೇಳಿದ ಬುದ್ಧಿವಾದಗಳನ್ನು ದೇವವಾಣಿಗಳ ಮೂಲಕ ನಾವು ನಿಮಗೆ ತಿಳಿಸುತ್ತೇವೆ. ನಾನು ಇಂತಹ ಅತ್ಯಂತ ಪ್ರತಿಭಾವಂತ ಜನರ ಜ್ಞಾನದ ಸಹಭಾಗಿತ್ವವನ್ನು ಬಯಸಿದೆ. ಬೆಳಕಿನಿಂದ ಬೆಳಕು ಅಲ್ಲ, ತಾನು ಬಯಸಿದವರಿಗೆ ತನ್ನ ಬೆಳಕಿನ ಮಾರ್ಗದರ್ಶನ ನೀಡುತ್ತಾನೆ. ಅವನಿಗೆ ಎಲ್ಲದರ ಅರಿವು ಹಾಗೂ ಅದರ ಬಗ್ಗೆಯ ಪೂರ್ಣ ವಿಶ್ವಾಸವಿದೆ. ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಾವು ಚಟುವಟಿಕೆಗಳನ್ನು 3 ಗುಂಪುಗಳನ್ನಾಗಿ ವಿಂಗಡಿಸಿದೆವು: ಕಾರ್ಯಕ್ರಮ ನಿರ್ವಹಣೆ ಮತ್ತು ಸಂಯೋಜನೆ, ಇಂಟಿಗ್ರೇಷನ್ ಮತ್ತು ಉಡ್ಡಯನ ಪರೀಕ್ಷಣೆ,
ಹಾಗೂ ಉಪವ್ಯವಸ್ಥೆಯ ಅಭಿವೃದ್ಧಿ. SLV 3ರ ಸಮಗ್ರ ನಿರ್ವಹಣೆಯ ಉಸ್ತುವಾರಿಯನ್ನು ಪ್ರಥಮ ತಂಡಕ್ಕೆ ನೀಡಲಾಯಿತು. ಈ ತಂಡದ ವ್ಯಾಪ್ತಿಯಲ್ಲಿ ಯೋಜನೆಯ ನಿರ್ವಹಣೆ, ಆಡಳಿತ ಯೋಜನೆ, ವಿಶ್ಲೇಷಣೆ, ಉಪವ್ಯವಸ್ಥೆಗಳ ಆಯ್ಕೆ, ಪರಿಕರ, ಫ್ಯಾಬ್ರಿಕೇಷನ್, ಗುಣಮಟ್ಟದ ಭರವಸೆ ಹಾಗೂ ನಿಯಂತ್ರಣ ಇವು ಬರುತ್ತವೆ. SLV 3ರ ಜೋಡಣೆ ಹಾಗೂ ಉಡ್ಡಯನಕ್ಕೆ ಬೇಕಾಗುವ ವ್ಯವಸ್ಥೆಗಳನ್ನು, ಅದರ ಜೋಡಣೆ ಮತ್ತು ಹಾರಾಟದ ಜವಾಬ್ದಾರಿಯನ್ನು 2ನೆಯ ಇಂಟಿಗ್ರೇಷನ್ ಹಾಗೂ ಪರೀಕ್ಷಣಾ ತಂಡ ಮಾಡಬೇಕು. ವಾಹನದ ವಿಶ್ಲೇಷಣೆ, ಮೆಕ್ಯಾನಿಕಲ್ ಮತ್ತು ಏರೋಡೈನಮಿಕ್ಸ್ಗಳ ಸಂಯೋಜಿತ ತೊಂದರೆಗಳ ನಿವಾರಣೆ ಕೂಡ ಈ ಗುಂಪಿನ ಜವಾಬ್ದಾರಿಯಾಗಿತ್ತು. VSSCಯ ಎಲ್ಲ ವಿಭಾಗಗಳೊಂದಿಗೆ ಸಂಪರ್ಕವಿರಿಸಿ ತಾಂತ್ರಿಕ ಹಾಗೂ ಎಲ್ಲ ರೀತಿಯ ನೆರವನ್ನು ಒದಗಿಸುವ ಜವಾಬ್ದಾರಿಯನ್ನು ಉಪ ವ್ಯವಸ್ಥಾಪನಾ ಗುಂಪು ಇದರ ಉಸ್ತುವಾರಿಗೆ ನೀಡಲಾಯಿತು. ಈ ಯೋಜನೆಗೆ ನಾನು 275 ಇಂಜಿನಿಯರ್ಗಳ ಬೇಡಿಕೆ ಸಲ್ಲಿಸಿದರೂ ನನಗೆ ಕೇವಲ 50 ಜನರನ್ನು ನೀಡಿದ್ದರು. ಆದರೆ ಕಾರ್ಯಕ್ರಮದಲ್ಲಿ ತೊಡಗಿದವರ ಶ್ರದ್ಧೆ ಎಷ್ಟು ಚೆನ್ನಾಗಿದ್ದ ಕಾರಣ ಈ ಯೋಜನೆ ಭರದಿಂದ ಆರಂಭಗೊಂಡಿತು. ಮುಖ್ಯವಾಗಿ ತರುಣ ವಿಜ್ಞಾನಿಗಳಾದ MSR ದೇವ್, G ಮಾಧವನ್ ನಾಯರ್, S ಶ್ರೀನಿವಾಸನ್, US ಸಿಂಗ್, ಸುಂದರ್ ರಾಜನ್, ಅಬ್ದುಲ್ ಮಜೀದ್, ವೇದ ಪ್ರಕಾಶ್ ಸಾಂಡ್ಲಸ್, ನಮೂದರಿ, ಶಶಿಕುಮಾರ್ ಮತ್ತು ಶಿವತಾನು ಪಿಳ್ಳೈ ಇವರೆಲ್ಲ ತಮ್ಮದೇ ಆದ ಶಿಸ್ತಿನಿಂದ ಒಂದು ಸಂಘಟಿತ ತಂಡದಂತೆ ವರ್ತಿಸಿ ಯೋಜನೆಯ ಯಶಸ್ಸಿಗೆ ಶ್ರಮಿಸಿದರು. ಯಶಸ್ಸು ಎಂಬ ಸಂತೋಷವನ್ನು ಒಬ್ಬರಿಗೊಬ್ಬರು ಅಭಿನಂದಿಸುತ್ತಾ ಹಂಚಿಕೊಳ್ಳುತ್ತಾ ಅಭ್ಯಾಸ ಇವರದಾಗಿತ್ತು. ಹೀಗಾಗಿ ತಾವಾಗಿಯೇ ತಪ್ಪು ಒಪ್ಪುಗಳನ್ನು ಗಮನಿಸಿ ತಿದ್ದಿಕೊಳ್ಳುತ್ತಾ ಶ್ರಮದಾಯಕ ಸಾಹಸದಿಂದ ಮುನ್ನುಗ್ಗುತ್ತಿದ್ದರು. SLV 3ರ ಪ್ರಾಜೆಕ್ಟ್ ತಂಡ ಪ್ರತಿಯೊಂದು ವಿಭಾಗದ ವಿಶೇಷ ತಜ್ಞರಿಂದ ರಚಿಸಿದ್ದಾಗಿತ್ತು. ಪ್ರತಿಯೊಂದು ತಂಡದ ಸ್ವಾತಂತ್ರ್ಯಕ್ಕೆ ಬೆಲೆ ಇತ್ತು. ಇಂತಹ ವಿಶಿಷ್ಟ ತಂಡದ ಕಾರ್ಯದ ವಿಶ್ಲೇಷಣೆ ಕೂಡ ಬಹಳ ನವಿರಾಗಿ ನಡೆಸಬೇಕಾಗಿತ್ತು. ವಿಶ್ಲೇಷಣೆ 2 ವಿಧ. ಒಂದು ತಂಡದ ಮುಖಂಡನಿಂದ ನಡೆದ ಪ್ರಗತಿಯ ನೈಜ ವಿಶ್ಲೇಷಣೆ ಹಾಗೂ ಇನ್ನೊಂದು ಕಾರ್ಯಕ್ರಮ ಸುಲಲಿತವಾಗಿ ಸಾಗಲು ವ್ಯಕ್ತಿಗೆ ಕೊಡಬೇಕಾದ ಸ್ವಾತಂತ್ರ್ಯ ಹಾಗೂ ಇವೆರಡರ ಹೊಂದಾಣಿಕೆ. ಇದೆಲ್ಲ ಸಾಮರಸ್ಯದಿಂದ ನಡೆಯುತ್ತಿತ್ತು. ಹೀಗಾಗಿ ಇಂದು SLV 3ರ ತಂಡದ ಸದಸ್ಯರು ರಾಷ್ಟ್ರದ ಅತ್ಯಂತ ಪ್ರಮುಖ ವಿವಿಧ ಯೋಜನೆಗಳನ್ನು ನಿರ್ದೇಶಿಸುತ್ತಿದ್ದಾರೆ. ಉದಾಹರಣೆಗೆ ASLV ಯೋಜನೆ MSR ದೇವ್, PSLV ಮಾಧವನ್ ನಾಯರ್, DRDO ಕೇಂದ್ರ ಕಚೇರಿಯ ಮುಖ್ಯ ನಿಯಂತ್ರಣದಾರ ಸಾಂಡ್ಲಸ್ ಹಾಗೂ ಶಿವತಾನು ಪಿಳ್ಳೈ, ಹೀಗೆ ಪಟ್ಟಿ ಬೆಳೆಯಬಹುದು. ಅವರೀಗ ಇಷ್ಟೊಂದು ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದರ ಹಿಂದೆ ಕಠಿಣ ಶ್ರಮ ಹಾಗೂ ಕಲ್ಲಿನಂತಹ ಇಚ್ಛಾಶಕ್ತಿಗಳ ಸಮ್ಮಿಲನವಿದೆ. ಖಂಡಿತವಾಗಿಯೂ ಅದೊಂದು ಅತ್ಯಂತ ಪ್ರತಿಭಾವಂತ ತಂಡವೇ ಸರಿ. ಕಟ್ಟುಬದ್ಧತೆ, ಶಿಸ್ತು, ಇಚ್ಛಾಶಕ್ತಿ, ಸೈರಣೆಯ ಪೂರ್ಣ ಸಮ್ಮಿಲನವೇ ಒಂದು ಯಶಸ್ವಿಯ ಯಶಸ್ಸು.